ಇತ್ತೀಚೆಗೆ ದರ್ಶನ್ ಸರ್ ಹಿರಿಯ ನಟಿ ಶೈಲಶ್ರೀ ಸುದರ್ಶನ್ ಅವರಿಗೆ ಹೆಲ್ಪ್ ಮಾಡಿದ್ರು ಅನ್ನೋಂಥದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಿರಿಯ ಪತ್ರಕರ್ತರಂತಹ ಗಣೇಶ್ ಕಾಸರಗೋಡು ಸರ್ ಸಹ ತಮ್ಮ ಒಂದು ಪೋಸ್ಟ್ ಮೂಲಕ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಸೊ ಏನ್ ಹೇಳ್ತೀರಾ? ದರ್ಶನ್ ಸರ್ ಅವ್ರ ಬಗ್ಗೆ ನಾನು ಇದು ಫಸ್ಟ್ ಅಲ್ಲ, ಹ್ಮ್. ಮುಂಚೆನೂ ಕೇಳ್ಪಟ್ಟಂತದ್ದು. ಹ್ಮ್. ನಾಲ್ಕಾರು ಜನರಿಗೆ ಗೊತ್ತಾಗದೇ ಇರೋ ರೀತಿನಲ್ಲಿ ಹ್ಮ್. ಅವರು ತುಂಬಾ ಈ ರೀತಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹ್ಮ್. ಯಾರು ಪ್ರಾಣಿನ ತುಂಬಾ ಪ್ರೀತಿಸ್ತಾರೋ ಹ್ಮ್. ಅವರಲ್ಲಿ ಇಂಥ ಒಂದು ಮುಗ್ಧ ಮನೋಭಾವ ತುಂಬಾ ಇರುತ್ತೆ. ಹ್ಮ್ 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 ಅದನ್ನ ನೋಡೇ ಗೊತ್ತಾಗ್ಬೇಕು ಇವ್ರ ಹೃದಯ ಎಂತದ್ದು ಅಂತ. ಹ್ಮ್. ಪ್ರಾಣಿನ ಎಲ್ರೂ ಇಷ್ಟಪಡಲ್ಲ, ಹ್ಮ್. ಅಥವಾ ಪ್ರಾಣಿಗಳು ಎಲ್ರೂ ಇಷ್ಟಪಡಲ್ಲ. ಹೌದು. ಎಷ್ಟೊಂದು ನಿಮ್ಗೆ ಮಂಡ್ಯದಲ್ಲಿ ಒಂದ್ಸಲ ನೆನಪಿರ್ಬೋದು, ಒಂದು ಹ್ಮ್. ಗೂಳಿ ಎಲ್ಲಾರ್ನೂ ಅಟ್ಟಿಸ್ಕೊಂಡ್ ಬರ್ತಿರುತ್ತೆ. ಹ್ಮ್. ದರ್ಶನ್ ಸರ್ ಅದನ್ನ ಹಿಂಗೆ ಮುಟ್ಟಿದ ತಕ್ಷಣ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಹ್ಮ್ ಹ್ಮ್ ಅದು ವೈಡ್ ನ್ಯೂಸ್ ಅಲ್ಲೇ ಬಂದಿತ್ತದು. ಹ್ಮ್ ಹ್ಮ್ ಸೊ ಹಾಗಾಗಿ ಪ್ರಾಣಿಗಳು ಅವ್ರ ಮಾತನ್ನ ಕೇಳ್ತಾ ಇದೆ ಅನ್ನೋದಾದ್ರೆ ಅವ್ರ ಹೃದಯ ಎಷ್ಟು ಹ್ಮ್. ಒಂದು ಮುಗ್ಧತೆಯಿಂದ ಕೂಡಿರಬಹುದು. ಸೊ ಹಾಗಾಗಿ ಅವರ ಈ ಸಹಾಯ ಮಾಡೋ ಮನೋಭಾವ ತುಂಬಾ ವರ್ಷಾನುವರ್ಷಗಳಿಂದ ಇದೆ. ಹ್ಮ್. ಹೊರಗಡೆ ಜಾಸ್ತಿ ವಿಚಾರಗಳು ಬಂದಿಲ್ಲ. ಹ್ಮ್. ಹಾಗಾಗಿ ಇದನ್ನ ನೋಡಿದಾಗ ಖುಷಿ ಆಯ್ತು. ಯಾಕಂತಂದ್ರೆ ನೋಡಿ, ಇಂಥ ವಿಚಾರಗಳು ಹೊರಗಡೆ ಬರಬೇಕು. ಹ್ಮ್. ಒಂದು ಬೇರೆಯವ್ರಿಗೆ ಒಂದು ಪ್ರೇರಣೆ, ಹ್ಮ್. ನಾವು ಈ ರೀತಿ ಮಾಡ್ಬೇಕು ಅನ್ನೋದೊಂದು. ಯಾಕಂದ್ರೆ ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಇರೋದ್ರಿಂದ ಹ್ಮ್. ಅಣ್ಣ ಈ ತರ ಮಾಡ್ತಾ ಇದಾರೆ, ನಾವು ಮಾಡ್ಬೇಕು ಹ್ಮ್. ಅನ್ನೋ ಒಂದು ಒಳ್ಳೆ ಉತ್ತಮ ಒಂದು ಸಮಾಜದ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಹ್ಮ್. ಈ ರೀತಿಯಾದಂತ ವಿಚಾರಗಳು ಹೊರಗಡೆ ಬರಬೇಕು. ಹ್ಮ್. ಸೊ ಹಾಗಾಗಿ ಅದನ್ನ ನೋಡಿ ತುಂಬಾ ನಿಜವಾಗ್ಲೂ ಖುಷಿ ಆಯ್ತು. ಓಕೆ.